ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಈ ವಿಷಯ ಗೊತ್ತಾಯ್ತು ಗುರು. ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋಂಡ್ ಆಯಿತು. ಎಸ್, ಇವಾಗ 4 ಜೂನಿಗೆ ಬರ್ತಾ ಇಲ್ಲ. ಸೊ ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋಂಡ್ ಆಯಿತು. ಸೊ ರೀಸನ್ ಕೂಡ ಕೊಟ್ಟಿದ್ದಾರೆ ಅವರು, ಮತ್ತು ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ ಏನು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಒಂದು ಅಪ್ಡೇಟ್ ಬರ್ತಾ ಇದೆ, ಸೊ ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಓಕೆನಾ, ಬನ್ನಿ ವಿಡಿಯೋ ಶುರು ಮಾಡಿ. ಟಾಕ್ಸಿಕ್ ಯಶ್ ಸರ್ ಅವರ ಬಹು ನಿರೀಕ್ಷಿತ ಸಿನಿಮಾ. ಸೊ ಬಹಳಷ್ಟು ಯಶ್ ಸರ್ ಫ್ಯಾನ್ಸ್ ಮತ್ತು ಇಡೀ ಇಂಡಿಯಾನೇ ವೇಟ್ ಮಾಡ್ತಾ ಇರುವ ಸಿನಿಮಾ ಯಾವುದಪ್ಪ ಅಂದ್ರೆ ಅದು ಟಾಕ್ಸಿಕ್. ಸೊ ಯಾವಾಗಲೇ ಬರಬೇಕಾಗಿತ್ತು, ಲಾಸ್ಟ್ ಇಯರ್ ಏಪ್ರಿಲಿಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ಪೋಸ್ಟ್ಪೋಂಡ್ ಆಗಿ ಈ ವರ್ಷ 19th ಮಾರ್ಚಿಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ಕೂಡ ಪೋಸ್ಟ್ಪೋಂಡ್ ಆಗಿ ಈಗ ಜೂನ್ 4ಕ್ಕೆ ರಿಲೀಸ್ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಸೊ ಅಲ್ಲಿಂದ ಕೂಡ ಪೋಸ್ಟ್ಪೋಂಡ್ ಆಗಿ ಈಗ ರಿಲೀಸ್ ಡೇಟೇ ಅನೌನ್ಸ್ ಮಾಡಿಲ್ಲ. ಸೊ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ. ಸೊ ಅವ್ರು ರೀಸನ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅವ್ರು ಸಿನಿಮಾಕ್ಕೆ ಒಂದು ಇವೆಂಟಿಗೆ ಒಂದು ಹೋಗಿದ್ರಲ್ಲ, ಸೊ ಅಲ್ಲಿ 9 ಮಿನಿಟ್ ಫೋಟೇಜನ್ನು ತೋರಿಸಿದ್ದಾರೆ ಅಂತೇಳಿ ಹಾಲಿವುಡ್ ಡಿಸ್ಟ್ರಿಬ್ಯೂಟರ್ಸ್ಗೆ. ಸೊ ಹಾಲಿವುಡ್ ಡಿಸ್ಟ್ರಿಬ್ಯೂಟರ್ಸ್ಗೆ ಅದು ಭಾಳ ಇಷ್ಟ ಆಯಿತು ಅಂತೇಳಿ ಅವರು ಹೇಳಿದರು. ಸೊ ಇದು ನಾವು ಗ್ಲೋಬಲಿ ರೀಚ್ ಮಾಡೋಣ ಸಿನಿಮಾ, ಕ್ವಾಲಿಟಿ ವೈಸಲ್ಲಿ ಮತ್ತು ಕಂಟೆಂಟ್ ವೈಸಲ್ಲಿ ಚೆನ್ನಾಗಿದೆ ಸಿನಿಮಾ, ಮತ್ತು ಸ್ಕೇಲ್ ಕೂಡ ದೊಡ್ಡದಾಗಿದೆ. ಸೊ ಅದಕ್ಕಾಗಿ ನಾವು ಈ ಸಿನಿಮಾವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಣ ಅಂತೇಳಿ ಅವ್ರು ಹೇಳಿದ್ರಪ್ಪ ಅಂತ ಒಂದು ರೀಸನ್ ಕೊಟ್ಟರು ಅವರು. ಈ ರೀಸನ್ ಕೇಳಿದ ಮೇಲೆ ನಾವು ಒಂದು ಸ್ವಲ್ಪ ಬೇಜಾರಾಯಿತು. ಏನು ಗುರು, ರಿಲೀಸ್ ಮಾಡ್ಬೋದಾಗಿತ್ತು. ಯಾಕಂದರೆ ಭಾಳಷ್ಟು ನಿಮ್ಮ ಸಿನಿಮಾ ನೋಡುವುದು ಇಂಡಿಯಾದಲ್ಲಿ, ಸೊ ಭಾಳ ಆಡಿಯನ್ಸ್ ಇರೋದು ಇಂಡಿಯಾದಲ್ಲಿ, ಫ್ಯಾನ್ಸ್. ಏನಪ್ಪ, ಒಂದು ಎಕ್ಸಾಂಪಲ್ ಕೊಟ್ಟರೆ RR ಸಿನಿಮಾ. ಸೊ RR ಸಿನಿಮಾ ಮೊದಲು ಇಂಡಿಯಾದಲ್ಲಿ ರಿಲೀಸ್ ಆಗಿತ್ತು, ಆಮೇಲೆ ಅದು ಓವರ್ಸೀಸಲ್ಲಿ ಕಮಾಲ್ ಮಾಡಿತು ಸಿನಿಮಾ, ಮತ್ತು ಆಸ್ಕರ್ ಕೂಡ ಗೆದ್ಕೊಂಡು ಬಂತು ಚಿತ್ರ. ಸೊ ಅದು ರೀಚ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ ರಿಲೀಸ್ ಮಾಡ್ಬೋದಾಗಿತ್ತು, ಯಾಕಂದರೆ ಭಾಳಷ್ಟು ವೇಟ್ ಮಾಡ್ತಾ ಇದ್ದೀವಿ, ಯಾವಾಗ ಬರುತ್ತೆ ಅಂತೇಳಿ. ಸೊ ರಿಲೀಸ್ ಮಾಡ್ಬೋದಾಗಿತ್ತು. ನೋಡೋಣ ಯಶ್ ಸರ್ ಅವರ ಪ್ಲ್ಯಾನ್ ಏನಿದೆ ಅಂತೇಳಿ. ಅವರ ವಿಷನ್ ಕೂಡ ದೊಡ್ಡದಾಗಿರುತ್ತೆ. ಬೇಜಾರಾಯಿತು, ಆದರೂ ಕೂಡ ಇರ್ಲಿ ಗುಡು. ಕನ್ನಡ ಸಿನಿಮಾ ಮತ್ತು ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ಆಗಸ್ಟಲ್ಲಿ ಬರಬಹುದು ಅಂತೇಳಿ. ಎಸ್ ಗೈಸ್, ಇದು ಆಗಸ್ಟಲ್ಲಿ ಬರಬಹುದು ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಕ್ಕಪ್ಪ ಅಂದರೆ ನಾವು ಈಗ ಏಪ್ರಿಲಲ್ಲಿ ಇದ್ದೀವಿ, ಮೇ, ಜೂನಲ್ಲಿ ಬರ್ತಾ ಇಲ್ಲ. ಸೊ ಜುಲೈ ಬಿಟ್ಟರೆ ಅವರಿಗೆ 2 ತಿಂಗಳ ಪ್ಲ್ಯಾನ್ ಬೇಕಾಗುತ್ತೆ ರಿಲೀಸ್ ಮಾಡ್ಕೊಳಕ್ಕೆ ದೊಡ್ಡ ಮಟ್ಟದಲ್ಲಿ. ಸೊ ಒಂದೇ ತಿಂಗಳಲ್ಲಿ ಆಗೋದಿಲ್ಲ. ಸೊ ಅದಕ್ಕಾಗಿ ಇದು ಆಗಸ್ಟಲ್ಲಿ ಬರಬಹುದು. ಆಗಸ್ಟಲ್ಲಿ ಆಲ್ರೆಡಿ ಭಾಳಷ್ಟು ಸಿನಿಮಾಗಳು ಇದ್ದಾವೆ. ರಜನಿಕಾಂತ್ ಅವರ ಜೈಲರ್ 2 ಹಾಗೂ ದೊಡ್ಡ ಸಿನಿಮಾ, ಮತ್ತು ಬಾಲಿವುಡಲ್ಲಿ ಕೂಡ ದೊಡ್ಡ ಸಿನಿಮಾಗಳು ಇದ್ದಾವೆ. ಸೊ ಯಾವಾಗ ಪ್ಲ್ಯಾನ್ ಮಾಡ್ತಾರೆ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಆಗಸ್ಟ್ ಮೇ ಬಿ ಫಸ್ಟ್ ವೀಕಲ್ಲಿ ಬರಬಹುದು ಚಿತ್ರ. ಸೊ ರಾಮಾಯಣ ಮುಂಚೆನೇ ಬರುತ್ತೆ. ಸೊ ರಾಮಾಯಣ ದೀಪಾವಳಿಗೆ ಬರುತ್ತೆ, ಅಂದರೆ ಅಕ್ಟೋಬರ್ ನವಂಬರಲ್ಲಿ ರಾಮಾಯಣ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಟಾಕ್ಸಿಕ್ ಚಿತ್ರ ಬರುತ್ತೆ. ಸೊ ನೋಡೋಣ, ವೇಟ್ ಇನ್ನು ಲಾಂಗ್ ವೇಟ್ ಮಾಡಬೇಕಾಗುತ್ತೆ ಟಾಕ್ಸಿಕ್ ಚಿತ್ರಕ್ಕೆ. ಸೊ ನೋಡೋಣ ಹೇಗಿರುತ್ತೆ ಸಿನಿಮಾ ಅಂತೇಳಿ. ಲೇಟಾಗಿ ಬಂದರೂ ಲೇಟೆಸ್ಟ್ ಇರ್ತಾರೆ. ನೋಡೋಣ. ಐ ಆಮ್ ವೇಟಿಂಗ್ ಫಾರ್ ಟಾಕ್ಸಿಕ್. ನಿಮಗೆಲ್ಲ ಹೇಗಿನಿಸಿದೆ ಈ ಅಪ್ಡೇಟ್ ಕೇಳಿ? ಶಾಕ್ ಆಯಿತಾ ಅಥವಾ ಖುಷಿ ಆಯಿತಾ ಏನನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.